ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಇವತ್ತು ನಿಮಗೆ ಮನೆಯಲ್ಲೇ ಚಿಕನ್ ಚಾಪ್ಸ್ ಮಾಡೋದು ಯಾವ ಥರ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ಚಿಕನ್ ಚಾಪ್ಸ್ ಅಂತಂದರೆ ಬ್ಯಾಚುಲರ್ಸು ಇವಾಗ ಅಡುಗೆ ಮಾಡ್ಕೊಬೇಕು ಅಂತಂದರೆ ಥರ ಸಾಂಬಾರು ಮಾಡ್ಕೊಬೋದು, ಚಾಪ್ಸ್ ಯಾವ ಥರ ಮಾಡ್ಕೊಬೋದು ಚಿಕನಲ್ಲಿ ಅಂತ ನಾನು ನಿಮಗೆ ಕಂಪ್ಲೀಟ್ ವೀಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ನಮಗೆ ಫಸ್ಟು ಬೇಕಾಗಿರೋದು, ನಾನು ಫಸ್ಟು ಚಿಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೊಳ್ಕೊಂಡು. ಇದು ಜಸ್ಟ್ 1/4 kg ಚಿಕನ್. ಇದು ಅದಕ್ಕೆ ಬೇಕಾಗಿರೋಂಗೆ ನೋಡಿ, ಇಲ್ಲಿ ಇದು ಶುಂಠಿ, ಇದು ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಟೊಮೊಟೊ, ಈರುಳ್ಳಿ. ನೀವು ಇದನ್ನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ರುಬ್ಕೊಂಡಾದರೂ ಇಟ್ಕೊಬೋದು. ನನ್ನ ಹತ್ರ ಸದ್ಯ ಈಗ ಮಿಕ್ಸರ್ ಇಲ್ಲ, ಸೊ ಅದಕ್ಕೆ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಅಷ್ಟೇ, ಆದರೂ ಟೇಸ್ಟ್ ಬರುತ್ತೆ. ಬನ್ನಿ ಇವಾಗ ಹೋಗಿ ಸ್ಟಾರ್ಟ್ ಮಾಡೋಣ ಚಿಕನ್ನು. ಸೊ ಮೊದಲು ಫಸ್ಟು ಇದಕ್ಕೆ ಎಣ್ಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ ಬಾಯ್ಲಾಗ್ತಿದ್ದಂಗೆ ಅದಕ್ಕೆ ನೀವು ಫಸ್ಟು ಈರುಳ್ಳಿ ಹಾಕೋಬೇಕಾಗುತ್ತೆ. ಸೊ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ನಾನು ಎಣ್ಣೆ ಕಮ್ಮಿ ತಿಂತೀನಿ, ಸೊ ಅದರಿಂದ ಎಣ್ಣೆ ಕಮ್ಮಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಬೋದು, ಎಷ್ಟು ಬೇಕಾದರೂ ಆಯಿಲ್ ಹಾಕ್ಕೊಬೋದು ನೀವು. ಹಾಗಂತ ಹೊರಗಡೆ ಸಿಗೋ ಆಯಿಲ್ಗಳೆಲ್ಲ ಚೆನ್ನಾಗಿರ್ತವೆ ಅಂತ ಅಲ್ಲ. ಸೊ ನಿಮಗೆ ಲಿಮಿಟೆಡ್ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಂಡ್ರೆ ಬೆಟರ್. ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನನ್ನ ಹತ್ರ ಕುಕ್ಕರು ದೊಡ್ಡದಾಗಿರೋದಿಲ್ಲ, ಜಸ್ಟು ರೀಸೆಂಟಾಗಿ ನಾನು ರೂಮಿಗೆ ಶಿಫ್ಟ್ ಆಗಿರೋದ್ರಿಂದ ನನ್ನ ಹತ್ರ ಅಷ್ಟು ದೊಡ್ಡದಾದ ಕುಕ್ಕರ್ ಇಲ್ಲ. ಸೊ ಅದರಿಂದ ಇದರಲ್ಲೇ ಮಾಡ್ತಾಯಿದ್ದೀನಿ. ಅದಕ್ಕೆ ನೀವು ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಬೇಕು, ಚಕ್ಕೆ ಲವಂಗನೂ ಹಾಕ್ಕೊಂಬಿಡಿ. ಅದೆಲ್ಲ ನೀಟಾಗಿ ಕೆಂಪು ಫ್ರೈ ಆದರೆ ಚೆನ್ನಾಗಿರುತ್ತೆ. ನೀವು ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಬ್ರೋ. ನಾನು ಜಸ್ಟು ಇವಾಗ ಮಿಕ್ಸರ್ ಇಲ್ದಲೇ ಇದ್ದರೂ ಈ ಥರ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ನೀವು ಅದಕ್ಕೆ ಟೊಮೊಟೊ ಹಾಕೊಂಬಿಡಿ. ನೀಟಾಗಿ ಅದು ಫ್ರೈ ಆಗೋದಕ್ಕೆ ಬಿಡಿ. ಲೈಟಾಗಿ ನೀವು ಅದಕ್ಕೆ ಟರ್ಮರಿಕ್ ಪೌಡ್ರು ಹಾಕ್ಕೊಬೋದು. ಸೊ ಟರ್ಮರಿಕ್ ಪೌಡ್ರು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಎಕ್ಸಾಕ್ಟಾಗಿ ಒಳ್ಳೆ ನಿಮಗೆ ಚಿತ್ರಾನ್ನ ಗೊಜ್ಜು ಥರ ಆಗುತ್ತೆ. ನೋಡಿ, ಸ್ವಲ್ಪ ನಿಮಗೆ ಫ್ರೈ ಆಗ್ತು ಅಂತ ಅನ್ನಿಸ್ತಿದ್ದಂಗೆ ನೀವು ಅದಕ್ಕೆ ಚಿಕನ್ ಹಾಕೊಬೋದು. ಸೊ ನಾನು ಸ್ವಲ್ಪ ನೀರನ್ನ ಹಿಂಡಿ ಹಾಕಿ ಚಿಕನ್ನು. ಚಿಕನಲ್ಲಿ ನೀರಂಶ ಎಲ್ಲ ಇರುತ್ತೆ, ಅದು ನೀಟಾಗಿ ಹಿಂಡಿ ಚಿಕನ್ ಹಾಕಿ ಅದರಲ್ಲಿ ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಬಿಡಿ. ಎಣ್ಣೆ ಮತ್ತು ಇವಾಗ ಹಾಕಿರೋ ಮಸಾಲೆ ಎಲ್ಲ ಅದಕ್ಕೆ ನೀಟಾಗಿ ಹೀರ್ಕೊಳ್ಳುತ್ತೆ. ಅದು ಸ್ವಲ್ಪ ಹೊತ್ತು ಹಾಗೆ ಬಿಡಿ, ತಿರುಗಿಸಿ. ಆಮೇಲೆ ನಿಮ್ಗೆ ಇವಾಗ ಚಿಕನ್ ತೊಳೆದಿರ್ತೀರಲ್ಲ, ಅದರಲ್ಲಿ ನೀರು ಇರೋದೆಲ್ಲ ಏನಾಗುತ್ತೆ ಅದರೊಳಗೆ ಮತ್ತೆ ಬಿಟ್ಕೊಳ್ತಾ ಹೋಗುತ್ತೆ ಬಿಸಿಗೆ. ನೀವೇನು ಮಸಾಲೆ ಹಾಕ್ಕೊಂಡಿರ್ತೀರಲ್ವ, ನನ್ನ ಹತ್ರ ಈಗ ಮಿಕ್ಸಿ ಇರಲಿಲ್ಲ, ಮಿಕ್ಸರು. ಸೊ ಅದರಿಂದ ನಾನೆಲ್ಲ ಡೈರೆಕ್ಟಾಗಿ ಹಂಗೆ ಹಾಕಿದ್ದೀನಿ. ಟೊಮೊಟೊ ಆ್ಯಕ್ಚುಲಿ ರುಬ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ, ಶುಂಠಿ, ಗಸಗಸೆ, ಆಮೇಲೆ ಸ್ವಲ್ಪ ಕಡಲೆ, ಇದೆಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ. ಈಗ ಸದ್ಯ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಅದೆಲ್ಲ ಹಾಕ್ಕೊಬೋದು. ಇದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ನೋಡಿ, ಆ ಚಿಕನ್ನಲ್ಲಿರೋ ನೀರೆಲ್ಲ ಏನಾಗುತ್ತೆ ಇವಾಗ ಆಚೆ ಹೋಗ್ಬಿಟ್ಟು ನೀರು ಜಾಸ್ತಿ ಆಗುತ್ತೆ. ಆ ಚಿಕನಲ್ಲಿರೋ ನೀರು ಹೋಗಿಯೇ ಅದರಲ್ಲೇ ಸ್ವಲ್ಪ ನೀರು ಫಾರ್ಮೇಟ್ ಆಗುತ್ತೆ. ಅದರಲ್ಲೇ ಚೆನ್ನಾಗಿ ಬೇಯಬೇಕದು. ಅದರಲ್ಲಿ ಹಂಗೆ ಬೇಯೋದಕ್ಕೆ ಬಿಡಿ ಸ್ವಲ್ಪ. ನಾನು ಇದಕ್ಕೆ ಸ್ವಲ್ಪ ಕರ್ಡ್ ಹಾಕ್ತಾಯಿದ್ದೀನಿ.
ಸೊ ನಿಮಗೆ ರುಚಿಗೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಚಿಕನಲ್ಲಿ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ ಚಿಕನ್. ಸ್ವಲ್ಪ ಒಂಚೂರು ಬಾಯ್ಲ್ ಆಗೋದಕ್ಕೆ ಬಿಟ್ಬಿಟ್ಟು ಅದ್ರ ಮೇಲೆ ಮುಚ್ಚಿ ಸ್ವಲ್ಪ ಹೊತ್ತು ಅದು ನೀಟಾಗಿ ಬಾಯ್ಲ್ ಆಗಲಿ. ಅದಾದಮೇಲೆ ನಾವು ಮಸಾಲೆ ಹಾಕಬೇಕಾಗುತ್ತೆ. ಖಾರ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ನಮಗೆ ಬೇಕಾದಷ್ಟು ಎಷ್ಟು ಲೆವೆಲಿಗೆ ಬೇಕೋ ಅಷ್ಟು ಸ್ವಲ್ಪ ವಾಟ್ರ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಕೊಂಡ್ರೆ ನಿಮಗೆ ನೀಟಾಗಿ ಗಟ್ಟಿಗಾದರೂ ಮಾಡ್ಕೊಬೋದು ಅಥವಾ ತೆಳ್ಳಗಾದರೂ ಮಾಡ್ಕೊಬೋದು. ಸಾಂಬಾರು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಆದರೂ ಮಾಡ್ಕೊಬೋದು, ಕಮ್ಮಿ ಆದರೂ ಮಾಡ್ಕೊಬೋದು. ಗ್ರೇವಿ ಈಗ ಚಪಾತಿ ಏನಾದರೂ ತಿಂತೀವಿ ಅಂದರೆ ಗ್ರೇವಿ ಥರ ಮಾಡ್ಕೊಬೋದು. ಇಲ್ಲ ನಮಗೆ ಮುದ್ದೆ ಗಿದ್ದೆ ತಿಂತೀವಿ ಅಂದರೆ ಸಾಂಬಾರು ಥರನಾದರೂ ಮಾಡ್ಕೊಬೋದು. ನೀವಿಲ್ಲ ನಾನು ಸ್ವಲ್ಪ ಉಪ್ಪು ಮೊದಲೇ ಹಾಕ್ಕೊತೀನಿ ಅಂದರೆ ಸ್ವಲ್ಪ ಉಪ್ಪಾದರೂ ಹಾಕ್ಕೊಬೋದು. ಸೊ ಸಾಲ್ಟ್ ಹಾಕ್ತಾಯಿದ್ದೀನಿ ಸ್ವಲ್ಪ. ಬೇಗ ಬೇಯ್ದುಬಿಡುತ್ತೆ. ಸಾಲ್ಟ್ ಹಾಕಿದ್ರೆ ಬೇಗ ಬೇಯುತ್ತೆ. ಸೊ ಅರ್ಧ ಬೆಂದಿರೋ ಸ್ಟೇಜಿಗೆ ಬಂದಿದೆ ಈಗ ಇದು. ಇದಕ್ಕೆ ಇವಾಗ ನಾವು ಮಸಾಲೆ ಹಾಕೋಣ. ಸ್ವಲ್ಪ ನಾನು ಆಚಿ ಚಿಕನ್ ಮಸಾಲೆ ಹಾಕ್ತಾಯಿದ್ದೀನಿ. ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಸಾಂಬಾರು ತಿಳಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ಇದ್ರ ಜೊತೆಗೆ ನಾನು ಮನೆಯಿಂದ ತಂದಿರೋ ಸ್ವಲ್ಪ ಮಸಾಲೆ ಇದೆ, ನಾನು ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ನೋಡಿ ತುಂಬ ಗಟ್ಟಿ ಬೇಕು ಅಂತಂದರೆ ಈ ಥರ ಫ್ರೈ ಥರನೂ ಮಾಡ್ಕೊಬೋದು. ನನಗೆ ಸ್ವಲ್ಪ ತೆಳ್ಳಗೆ ಬೇಕು, ಮುದ್ದೆ ಮಾಡ್ಕೊತಾ ಇದ್ದೀನಿ. ಸೊ ಅದರಿಂದ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಸೊ ಈಗ ನೀವು ಸಾಲ್ಟ್ ಹಾಕ್ಬಿಟ್ಟು ಬಾಯಿನ ಕ್ಲೋಸ್ ಮಾಡಿಬಿಟ್ರೆ ಕುಕ್ಕರ್ ಬಾಯಿನ ಸೊ ನೀಟಾಗಿ ರೆಡಿ ಆಗಿಬಿಡುತ್ತೆ ಸಾಂಬಾರು. ಸೊ ಆಮೇಲೆ ನನಗೆ ನೀವು ಸಾಂಬಾರು ರೆಡಿ ಆದಮೇಲಾದರೂ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಬೋದು. ಬಟ್ ನಾನು ಇವಾಗಲೇ ಹಾಕ್ತಾಯಿದ್ದೀನಿ. ಯಾಕೆ ಅಂತಂದರೆ ಆಮೇಲೆ ಮತ್ತೆ ನಾನು ತೆಗೆದು ಓಪನ್ ಮಾಡಿ ಹಾಕೋಕ್ಕಲ್ಲ, ಸ್ವಲ್ಪ ಬೆಂದರೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಸೊ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ನೀವು ಕುಕ್ಕರ್ ಬಾಯಿನ ಕ್ಲೋಸ್ ಮಾಡಿ 2 ವಿಷಲ್ ಅಥವಾ 3 ವಿಷಲ್ ಕೂಗಿಸಿದ್ರೆ ಸಾಕು. ನಿಮ್ಗೆ ಒಳ್ಳೆ ಚಿಕನ್ ಸಾಂಬಾರು ರೆಡಿ ಆಗಿಬಿಡುತ್ತೆ.
ಸೊ ಕ್ಲೋಸ್ ಮಾಡೋಣ. ಸೊ ಇವಾಗ ಕ್ಲೋಸ್ ಮಾಡಿದ್ದೀನಿ. ಒಂದು 2ರಿಂದ 3 ವಿಷಲ್ ಹಾಕೋವರೆಗೂ ನಾವು ಸುಮ್ಮನೆ ಇರಬೇಕು. ಆಮೇಲೆ ಅದು ಬೇಯ್ಕೊಳ್ಳುತ್ತೆ, ನೀವು ಊಟ ಮಾಡ್ಕೊಬೋದು. ಅದು ಬೆಂದಾದ ನಂತರ 2 ವಿಷಲ್ ಸಾಕು ಅಪ್ರಾಕ್ಸಿಮೇಟು. ಬಟ್ ನಿಮಗೆ ತೀರಾ ಚೆನ್ನಾಗಿರಬೇಕು ತಿನ್ನೋದಕ್ಕೆ, ತೀರಾ ಮೆದುವಾಗಿರಬೇಕು ಅಂದರೆ 3 ಹಾಕ್ಕೊಳ್ಳಿ. 3 ವಿಷಲ್ ಹಾಕ್ಸ್ಕೊಬೋದು. ಇಲ್ಲ ಅಂತಂದರೆ 2 ವಿಷಲ್ ಆದರೂ ಸಾಕು, ಬೇಜಾನಾಗುತ್ತೆ. ಸಮಾಚಾರ ಏನಿಲ್ಲ. ಸ್ವಲ್ಪ ಗಟ್ಟಿಗೆ ಮಾಡ್ಕೊಬೇಕಾಗಿತ್ತು. ನಾಳೆ ಸೋಮವಾರ ಅಲ್ವೇನೋ? ಈಗ ವಾಯ್ಸ್ ಕೇಳಿಸ್ತಿಲ್ಲ, ಏನಾಯ್ತು? ಈಗ ಇವಾಗ ಕೇಳಿಸ್ತೈತೆ. ನನಗೆ ಸ್ವಲ್ಪ ಬ್ಲಡ್ ಕಮ್ಮಿ ಆದಂಗೆ ಆಗಿತ್ತು ಸರಿಯಾಗಿ ಊಟ ತಿಂದಲ್ಲಿ. ಅದಕ್ಕೆ ಲಿವರ್ ಅವಾಗ ತಿಂತಾ ಇದ್ದೀನಿ. ನಮ್ದು ಊಟಕ್ಕೆ ಏನಿದಿಲ್ಲ, ಬೆಳಿಗ್ಗೆ ಓಟ್ಸ್ ತಿಂತೀವಿ, ಅಂದ್ರೆ ಚಿಕನ್ ಇಲ್ಲ ಮೊಟ್ಟೆ ಇದ್ದೇ ಇರುತ್ತೆ. ನಾನು ಇವಾಗ ಯಾರಿಲ್ಲ, ನಾನು ಒಬ್ಬನೇ ಹತ್ರದಲ್ಲಿ ಅಂತ ಹೇಳಿ ಸುಮ್ಮನೆ ಮೊಸರು ಇದ್ದಿತ್ತು, ಮೊಸರು ಒಂಚೂರು ಅನ್ನ ಮಾಡ್ಕೊಂಡಿದ್ದೀನಿ, ಸೌತೆಕಾಯಿ ಐತೆ, ಕತ್ತರಿಸ್ಕೊಂಡು ತಿಂದು ಮನಿಕಂತೀನಿ. ಚೆನ್ನಾಗಾಗೈತೆ ಕಣೋ, ಖಾರ ಮಸಾಲೆ ಎಲ್ಲ ಹಾಕಿದ್ದೆ. ಈಗ ಜಸ್ಟ್ 1 ವಾರದಲ್ಲಿ ಶಿಫ್ಟ್ ಆಗಿತ್ತು ನಾನು. ಬೆಸ್ಟ್ ಬಿಡು. ಊರಿಗೆ ಹೋಗೋಕ್ಕೆಲ್ಲ ಹತ್ರ ಆಗುತ್ತೆ.